ಮಕ್ಕಳಿಂದ ಯಾವುದೇ ಕಾರಣಕ್ಕೂ ಯಾರು ಮಾಡೋಕ್ಕಾಗಲಿಲ್ಲ. ನಮ್ಮ ಮೋದಿ ಮಾಡಿದ್ರು, ನಮ್ಮ ಮೋದಿ ಸರ್ ಮಾಡೋರೆ. ಕಾಂಗ್ರೆಸ್ ಸೈಡಿಗೆ ತಳ್ಳಿ ಸರ್, ಸೈಡಿಗೆ ತಳ್ಳಿ ಅವ್ರನ್ನೆಲ್ಲ. ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಸುಮಾರು ಒಂದು 500 ವರ್ಷಗಳ ಕಾಲ ನಮ್ಮ ಹಿರಿಯರೆಲ್ಲರ ಹೋರಾಟದ ಪ್ರತಿಫಲವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಅಯೋಧ್ಯೆಯಲ್ಲಿ. ಆ ಒಂದು ಕಾರಣದಿಂದ ಈ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ, ಗಲ್ಲಿನಲ್ಲಿ ಮತ್ತು ವಿದೇಶದಲ್ಲೂ ಸಹ ಪ್ರಪಂಚದಲ್ಲೂ ಸಹ ಅತ್ಯದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕಡೆನೂ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಕಾಮಧೇನು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಹ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರು, ಬಂಧುಗಳು, ಅಕ್ಕಪಕ್ಕದ ಸಾರ್ವಜನಿಕರು ಸಹ ಸೇರಿಕೊಂಡು ಕಾರ್ಯಕ್ರಮನ ಯಶಸ್ವಿ ಮಾಡಿ ಪೂಜೆ ಕಾರ್ಯವನ್ನು ಮಾಡಿ ಮತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ವಿ. ಎಲ್ಲ ಯಶಸ್ವಿಯಾಗಿ ನೆರವೇರಿದೆ. ಜೈ ಶ್ರೀರಾಮ್. ವಿಶೇಷ ಏನಪ್ಪ ಅಂದರೆ 500 ವರ್ಷಗಳ ಇತಿಹಾಸ ಈ ಒಂದು ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿತ್ತು. 5 ತಲೆಮಾರು, 500 ವರ್ಷ, ನಾವು 100 ವರ್ಷ ಬದುಕಲ್ಲ ಅಂಥದ್ದು 5-6 ತಲೆಮಾರುಗಳ ನಂತರ ಇವತ್ತಿನ ದಿನ ರಾಮರವರಿಗೆ ರಾಮರು ಬಂದಿದ್ದಾರೆ. ಈ ಜನ್ಮದ ಪುಣ್ಯ ನಮಗೆಲ್ಲ, ಈ ಜನ್ಮದ ಸುಕೃತ ಏನಪ್ಪ ಅಂತಂದರೆ ನಮ್ಮ ಕಾಲದಲ್ಲಿ, ನಾವು ಬದುಕಿರೋ ಕಾಲದಲ್ಲಿ ರಾಮರು ದೇವಸ್ಥಾನ ಆಗಿದೆ. ಅಂದರೆ ಅವ್ರ ಊರಿಗೆ ರಾಮಲೆಲ್ಲ ಏನು ಬಾಲರಾಮರ ಪ್ರತಿಷ್ಠಾಪನೆ ಆಗಿದೆ. ವಿಶೇಷವಾಗಿ ತುಂಬ ಬಹಳ ಇದು ಮಾತಾಡೋಕ್ಕೆ ಮಾತುಗಳೇ ಬರಲ್ಲ ಇವೆಲ್ಲ ವರ್ಣಿಸೋಕ್ಕೆ, ಯಾಕೆಂದರೆ ಈ ಜನ್ಮ ಪಾವನ ಆಯಿತು ಅಂತ. ಇವತ್ತು ನಮಗೆ 500 ವರ್ಷದ ಇತಿಹಾಸ ಅನ್ನಿಸ್ತಾ ಇದೆ. ಇಡೀ ದೇಶ, ಪ್ರಪಂಚದಲ್ಲಿ ಇವತ್ತು ಒಂದು ವಿಶೇಷವಾದ ದಿನ ಅಂತ ಅನ್ಕೋಬೋದು. ಇವತ್ತು ಅವರ ಈ ಸಾವು ಏನಾಗಿತ್ತು ಅದಕ್ಕೆ ಇವತ್ತು ಒಂದು ಅವರ ಇದಕ್ಕೆ ಏನು ಸಾವಿಗೆ ಒಂದು ಇದು ಸಿಗುತ್ತೆ, ಪ್ರತಿಫಲ ಸಿಗುತ್ತೆ ಅಂತ ನಾನು. ಇವತ್ತು ನಾವು ಮಲ್ಲೇಶ್ವರಂನಲ್ಲಿ ನೋಡಿ ದೀಪೋತ್ಸವ ಕಾರ್ಯಕ್ರಮ ಇದೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಶಾಸಕರಾದಂಥ ಅಶ್ವತ್ಥನಾರಾಯಣವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ದೀಪೋತ್ಸವ ಇದೆ, ಒಂದು 25,000 ದೀಪೋತ್ಸವ ಇದೆ. ಮತ್ತು ಅನ್ನದಾನ ಕಾರ್ಯಕ್ರಮ ಒಂದು 3,000 ಜನಕ್ಕೆ. ಇದೆಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಏರ್ಪಡಿಸಿದ್ದಾರೆ ಸರ್. ಇದೊಂದು ಪುಣ್ಯ ಕಾರ್ಯ. 500 ವರ್ಷದ ಇತಿಹಾಸದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ ಒಂದು ಯಶಸ್ವಿ ಕಾರ್ಯಕ್ರಮನ ಉದ್ಘಾಟಿಸಿದ್ದಾರೆ. ಇದನ್ನು ನೋಡೋದಕ್ಕೇ ನಾವೆಲ್ಲ ಮಾನವ ಜನ್ಮಕ್ಕೆ ಒಂದು ಪುಣ್ಯ ಕಾರ್ಯ ಅನ್ಕೊತೀವಿ. ಅದ್ರ ಜೊತೆಯಲ್ಲಿ ಎಲ್ಲರೂ ಅಯೋಧ್ಯೆಗೆ ಹೋಗಿ ನೋಡೋಕ್ಕಾಗಲ್ಲ ಅಂಥೇಳಿ ನಾವು ರಾಮನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ನಮ್ಮ ಜನಗಳಿಗೂ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂಥೇಳಿ ನಾವು 11 ದಿವಸದಿಂದ ರಾಮನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಹಾಗೆ ಇವತ್ತು ಅನ್ನದಾನ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ವಿ. ಸಾರ್ವಜನಿಕರೆಲ್ಲರೂ ಬಂದು ಪ್ರಸಾದ ಸೇವನೆ ಮಾಡಿದ್ದಾರೆ. ಧನ್ಯವಾದಗಳು.